ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನೋಡ್ತಿದ್ದಂಗೆ ನಾನೇನಪ್ಪ ರೋಡ್ನ ತೋರಿಸ್ತಿದ್ದೀನಿ ಅಂತ ಅಂದ್ಕೊಂಡಿದ್ರ. ಸೊ ಕೆಲವೊಂದು ಸರ್ತಿ ನಾವು ಹೋಗೋ ಪ್ಲೇಸಿಗಿಂತ ಹೋಗ್ತಿರ್ತಕ್ಕಂಥ ದಾರಿನ ತುಂಬ ಸುಂದರವಾಗಿರುತ್ತೆ. ಸೊ ಯಾರಿಗೆಲ್ಲ ಈ ಥರ ಬೈಕಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಬಸ್ಸು ಮತ್ತು ಟ್ರೈನಲ್ಲೆಲ್ಲ ಪ್ರಯಾಣ ಅಂದರೆ ಜರ್ನಿ ಅಂದರೆ ತುಂಬ ಇಷ್ಟ, ಅವರೆಲ್ಲ ಶೇರ್ ಮಾಡ್ತೀರಾ, ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸೊ ನಿಮ್ಗಳ ನೆನಪುಗಳ ಜೊತೆ ಈ ಥರ ರೋಡಲ್ಲಿ ಹೋಗ್ತಿರೋದು ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ. ಸೊ ರಿಮೈಂಡ್ ಮಾಡ್ಕೊಳ್ಳಿ ಒಂದು ಸೆಕೆಂಡ್ ಈ ಮ್ಯೂಸಿಕ್ ಜೊತೆ ಒಂದು ಕ್ಷಣ ನಿಮ್ಮ ಫ್ರೆಂಡ್ಸ್ನ ಅಥವಾ ನೀವು ಹೋಗ್ತಿದ್ದು ಒಂದು ಪ್ಲೇಸ್ನ ನೆನಪು ಮಾಡ್ಕೊಳ್ಳಿ. ಸುಮ್ಮನೆ ಹಂಗೆ ನೆನಪು ಮಾಡ್ಕೊಂಡ್ರೆ ಸೊ ಒಳಗಡೆ ಟನಲಲ್ಲಿ ಹೋಗ್ಬೇಕಾದ್ರೆ ಆರಾನ್ ಸೌಂಡ್ ಏನಾದರೂ ಬಂದರೆ ಫುಲ್ ಎಕೋ ಆಗ್ಬಿಟ್ಟು ಕೇಳಿಸುತ್ತೆ. ಸಖತ್ತಾಗಿರುತ್ತೆ. ನೈಟ್ ಟೈಮ್ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ನೈಟ್ ಟೈಮ್ ಕೂಡ ತೋರಿಸ್ತೀನಿ. ಹೊರಗಡೆಯಿಂದ ಈ ಥರ ವ್ಯೂ ಇದೆ. ನೋಡ್ತಿದ್ದೀರಲ್ವಾ, ಅಲ್ಲಿ ಕಾಣ್ತಿರೋದು ಗಾಳಿಯಿಂದ ವಿದ್ಯುತ್ ಉತ್ಪಾದನೆ ಮಾಡ್ತಕ್ಕಂಥದ್ದು ಪ್ಲೇಸ್ ಮಾತ್ರ ತುಂಬ ಅಮೇಝಿಂಗ್ ಆಗಿದೆ. ಫೋಟೋಶೂಟ್ಗಂತೂ ಸಖತ್ತಾಗಿದೆ. ಆ ಕಡೆ ಈ ಕಡೆ ರೋಡ್ ಇರೋದ್ರಿಂದ ಮಧ್ಯೆ ಗ್ಯಾಪ್ ಇದೆ. ಆ ಕಡೆ 2 ರೋಡ್ ತೋರಿಸಿದಲ್ಲ ಟನಲ್ ಹತ್ರ, ಅದ್ರ ಕಡೆ ಮುಂದ್ಗಡೆ ಇರೋದೇ ಈ ಡ್ಯಾಮು. ಇದು ಡ್ಯಾಮ್ ಯಾವುದಂತಂದರೆ ತುಂಗಭದ್ರಾ ಡ್ಯಾಮು. ಸೊ ಸಖತ್ತಾಗಿದೆ. ಮತ್ತು ಈ ಟೈಮಲ್ಲಂತೂ ನೀರು ತುಂಬ ಜಾಸ್ತಿ ಬಂದಿದೆ. ಸೊ ಮೀನುಗಾರರು ಮೀನು ಹಿಡಿತಿರೋದನ್ನ ನೋಡ್ತಿರ್ಬೋದು. ಹಡಗು ಮೂಲಕ ಹೋಗ್ಬಿಟ್ಟು ತುಂಬ ಸ್ಟ್ರಗಲ್ ಮಾಡ್ಬಿಟ್ಟು ಮೀನು ಹಿಡಿತಾರೆ. ಸೊ ಯಾರಿಗೆಲ್ಲ ಮೀನು ತಿನ್ನೋದಂದರೆ ಇಷ್ಟ, ಈ ಥರ ನ್ಯಾಚುರಲಾಗಿ ಬೆಳೆದಿರ್ತಕ್ಕಂಥ ಮೀನು ತಿನ್ನಿರಿ, ಹೆಲ್ತಿಗೆ ತುಂಬ ಒಳ್ಳೆಯದು. ಸೊ ವ್ಯೂ ನೋಡಿ ಈ ಥರ ಕಾಣಿಸುತ್ತೆ. ನಮ್ಮ ವಿಜಯನಗರದ ಈ ಸ್ಥಳ ಯಾವ ಮಲೆನಾಡಿಗೂ ಕಮ್ಮಿ ಇಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು, ಅಲ್ಲಿ ಕಾಣಿಸ್ತಿದೆಯಲ್ಲ, ಇದು ಗೂಂಡ ಸಸ್ಯ ಉದ್ಯಾನವನ ಅಂತ. ಇದರೊಳಗಡೆ ಒಂಥರ ಪಾರ್ಕ್ ಥರ ಇದೆ, ಅಂದರೆ ನ್ಯಾಚುರಲ್ ಆಗಿದೆ. ಸೊ ಇಲ್ಲಿಗೆ ತುಂಬ ಕಾಲೇಜ್ ಹುಡುಗಿರು ಮತ್ತು ಫ್ರೆಂಡ್ಸು ಎಲ್ಲರೂ ಬರ್ತಿರ್ತಾರೆ. ಆಲ್ಮೋಸ್ಟ್ ತುಂಬ ಲವರ್ಸೇ ಜಾಸ್ತಿ ಇರ್ತಾರೆ ಇದರಲ್ಲಿ. ಸೊ ನಿಮ್ಗೇನಾದರೂ ಲವರ್ಸ್ ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸ್ ಜೊತೆ ಬನ್ನಿ, ಸಖತ್ತಾಗಿರುತ್ತೆ. ಸೊ ಪೀಸ್ಫುಲ್ಲಾಗಿ ಕುತ್ಕೊಂಡು ನೋಡ್ಬೋದು. ಕೇವಲ 20 ರೂಪಾಯಿ ಮಾತ್ರ ಟಿಕೆಟ್ ಇರುತ್ತೆ. ಸೊ ಬೆಳಗ್ಗೆಯಿಂದ 6 ಗಂಟೆವರೆಗೂ ಈ ಪಾರ್ಕಲ್ಲಿ ಸ್ಟೇ ಆಗಿಬಿಟ್ಟು ಫ್ಯಾಮಿಲಿ ಜೊತೆ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೋದು, ನೋಡ್ತಾ ಇರ್ಬೋದು. ಒಂಥರ ನ್ಯಾಚುರಲಾಗಿ ಬೆಳೆದಿರ್ತಕ್ಕಂಥ ಮರಗಳಿಂದನೇ ಈ ಥರ ಪಾರ್ಕ್ ಥರ ಕ್ರಿಯೇಟ್ ಮಾಡಿದ್ದಾರೆ. ಸೊ ಆ ಮರದಲ್ಲೇ ಒಂದು ವೃಕ್ಷ ಮಾತೆ ಅನ್ನೋ ಥರ ಮಾಡಿದ್ದಾರೆ, ಸಖತ್ತಾಗಿದೆ. ಸೊ ಇದನ್ನು ಕಡಿತಕ್ಕಂಥ ಒಬ್ಬ ವ್ಯಕ್ತಿ ವೃಕ್ಷ ಮಾತೆನ, ಅಂದರೆ ಇದು ಮೆಸೇಜ್ ಕೊಡೋ ರೀತಿ ಇದೆ. ಸೊ ಅಲ್ಲಿಂದ ಮುಂದೆ ಬಂದರೆ ನೀರ್ನಾಯಿ, ನೀವೆಲ್ಲಾದರೂ ನ್ಯೂಸಲ್ಲೆಲ್ಲ ನೋಡಿರ್ಬೋದು. ಸೊ ನೀರ್ನಾಯಿ ಇಂಥ ಡ್ಯಾಮು ಮತ್ತು ಇಂಥ ನೀರಿರ್ತಕ್ಕಂಥ ಪ್ರದೇಶದಲ್ಲಿ ಮೀನುಗಳನ್ನ ತಿಂದ್ಬಿಟ್ಟು ವಾಸ ಮಾಡುತ್ತಿರುತ್ತೆ. ಸೊ ಇದು ಒಂಥರ ಅಪರೂಪದ ಪ್ರಾಣಿ ಅಂತಲೇ ಹೇಳ್ಬೋದು. ಇದು ಕಂಡುಬರೋದು ವಿಜಯನಗರ ಜಿಲ್ಲೆ ತುಂಗಭದ್ರಾ ಡ್ಯಾಮು. ಅದರಲ್ಲಿ ಸೊ ನೀರಿನ ಪಕ್ಕ ಈ ಥರ ದಡ ಇರುತ್ತಲ್ಲ, ಆ ಸೈಡು. ಸೊ ಇಲ್ಲಿ ಕಾಣ್ತಿದೆಯಲ್ಲ ದಡ, ಕಲ್ಲಿನ ದಡ, ಈ ಸೈಡ್ ಬಂದಿರುತ್ತೆ. ಹೊರಗಡೆ ಮೀನೆಲ್ಲ ಕುಂತಿರುತ್ತೆ. ಬಟ್ ಯಾರು ಮನುಷ್ಯರು ಅಥವಾ ಯಾವುದೇ ಸೌಂಡು ಅಥವಾ ಯಾವುದಾದ್ರು ಡಿಸ್ಟರ್ಬೆನ್ಸ್ ಏನಿರ್ಬಾರ್ದು. ಸೊ ಅಂಥ ಟೈಮಲ್ಲಿ ಬಂದಿರುತ್ತೆ. ನೀವು ನೋಡ್ಬೇಕಂದ್ರೆ ಸಾಯಂಕಾಲ ಟೈಮು ಅಥವಾ ಬೆಳಗ್ಗೆ ಮಾರ್ನಿಂಗ್ ಟೈಮ್ ಬಂದರೆ ಕಾಣಿಸುತ್ತೆ. ಸೊ ಈ ಪ್ಲೇಸಲ್ಲೆಲ್ಲ ನೀರ್ನಾಯಿಸ್ ಎಲ್ಲ ಕಂಡು ಬರುತ್ತೆ. ಸೊ ಅದು ಒಂಥರ ಅಪರೂಪದ ಪ್ರಾಣಿ ಗಾಯ್ಸ್. ಅಲ್ಲೋಡಿ, ಇವಾಗ ಆಲ್ರೆಡಿ ಈವ್ನಿಂಗ್ ಆಗಿದೆ. ಈಗಲೂ ಮೀನುಗಾರರು, ಅಂದರೆ ಯಾವುದೇ ಮೀನಾದ್ರೂ ಅಷ್ಟೇ ಯಾವುದೇ ಸೌಂಡ್ ಇರ್ಬಾರ್ದು. ಸೊ ಅಂಥ ಟೈಮಲ್ಲಿ ಜಾಸ್ತಿ ಮೀನುಗಳು ಬಲೆಗೆ ಬೀಳುತ್ತೆ. ಸೊ ಹಂಗಾಗಿಬಿಟ್ಟು ಸಾಯಂಕಾಲ ಟೈಮಲ್ಲಿ ಅವ್ರು ಆ ಥರ ಬಲೆನ ಹಾಕಿಬಿಟ್ಟು ಬರ್ತಿದ್ದಾರೆ. ಇವಾಗ ಎಳ್ಕೊಂಡು ಬರ್ತಿದ್ದಾರೆ ಹೊರಗಡೆ. ಸೊ ತುಂಬ ಅಂದರೆ ತುಂಬ ಫಿಶ್ ಸಿಗುತ್ತೆ. ಸೊ ನೋಡು, ಅಲ್ಲಿ ಕಾಣಿಸ್ತಿದ್ದಲ್ಲ ಕೆರೆ ಥರ, ಅದಿಷ್ಟು ಹೌದು ಬಲೆ. ಸೊ ಅಷ್ಟು ಪ್ರದೇಶದಲ್ಲಿರ್ತಕ್ಕಂಥ ಮೀನೆಲ್ಲ ಅದರಲ್ಲಿ ಬೀಳುತ್ತೆ. ಸೊ ತುಂಬ KG ಗಟ್ಟಲೆ ಸಿಗುತ್ತೆ ಅವ್ರಿಗೆ. ಸೊ ನೋಡ್ಕೊಂಬಂದ್ರೆ ಇವಾಗ ಇದೆಲ್ಲ ಕಾಣಿಸ್ತಿರೋದೆಲ್ಲ ಹೌದು. ಇಲ್ಲಿ ಒಂಥರ ದೇವಸ್ಥಾನ ಥರ ಕಾಣ್ತಿದೆ. ಇದೆಲ್ಲ ಗುಂಡ ಫಾರೆಸ್ಟು. ಇದರಲ್ಲೆಲ್ಲ ಒಂಥರ ನ್ಯಾಚುರಲ್ ಆಗಿದೆ. ಆ ಕಡೆ ಹಿಂದ್ಗಡೆನೂ ಹೋಗ್ಬೋದು. ಬಟ್ ಇವಾಗ ಈವ್ನಿಂಗ್ ಟೈಮ್ ಆಗಿರೋದ್ರಿಂದ ನಾನು ಆ ಕಡೆ ಹೋಗ್ತಿಲ್ಲ. ವೀಡಿಯೋದಲ್ಲಿ ವೈಟ್ ಕಾಣಿಸ್ತಿದೆ, ಬಟ್ ಇದು ಈವ್ನಿಂಗ್ ಟೈಮ್ ಆಗಿದೆ, ಸಂಜೆ ಟೈಮ್ ಆಗಿದೆ. ಸೊ ಆ ಕಡೆ ಹೋಗೋದೇನು ಬೇಡ, ಹಂಗೆ ತೋರಿಸ್ತೀನಿ. ನೀವೆಲ್ಲ ಬಂದರೆ ಹೋಗಿ. ಸೊ ಒಂಥರ ಪ್ರೀವಿಯಸ್ ಆಗಿರುತ್ತೆ. ಹಂಗಾಗ್ಬಿಟ್ಟು ಕಾಲೇಜ್ ಹುಡುಗಿರೇ ತುಂಬ ಬಂದಿರ್ತಾರೆ. ಈವ್ನಿಂಗ್ ಆಗಿರೋದ್ರಿಂದ ಇಲ್ಲ. ಸೊ 6 ಗಂಟೆವರೆಗೂ ಇರುತ್ತೆ. ಇಲ್ಲಿ ಕುತ್ಕೊಂಡ್ರೆ ಡ್ಯಾಮ್ ಎಲ್ಲ ನೋಡ್ಬೋದು, ನಿಂತ್ಕೊಂಡು ನೋಡ್ಬೋದು. ಬಟ್ ಒಂಥರ ತುಂಬ ಬ್ಯೂಟಿಫುಲ್ ಆಗಿರೋ ಪ್ಲೇಸಸ್ ಇದೆ. ಒಂಥರ ಪೀಸ್ ಇದೆ. ಒಂಥರ ಎಷ್ಟೊತ್ತಿದ್ರು ಮತ್ತೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಇಲ್ಲೇ ಟೈಮು ಕಳಿಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಪ್ಲೇಸಸ್ ಇದು. ಇನ್ನೇನು ಸಂಜೆ ಆಯಿತು, ಹೋಗೋಣ ನಮ್ಮೂರ ಕಡೆಗೆ.
ನನಗೆ ಈ ಥರ ನೈಟಲ್ಲಿ ಹೋಗೋದಂದರೆ ತುಂಬ ಇಷ್ಟ. ನಿಮ್ಗೆ ಹೇಳಿದ್ದೆಲ್ಲ ಟನಲ್ ನೈಟ್ ಟೈಮ್ ತೋರಿಸ್ತೀನಿ ಅಂತ, ಅದಕ್ಕೆ ತೋರಿಸ್ತಿದ್ದೀನಿ. ಸೊ ಯಾರಿಗೆಲ್ಲ ನೈಟ್ ಟೈಮ್ ರೈಡಿಂಗ್ ಮಾಡೋದಂದರೆ ಇಷ್ಟ, ಬಟ್ ಕೇರ್ಫುಲ್ಲಾಗಿ ಮಾಡಿ, ಓಕೆನಾ? ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮಿಲೀಸ್ ಎಲ್ಲ ಇರುತ್ತೆ, ಮತ್ತು ನಿಮ್ಮನ್ನು ಅವಲಂಬಿತರು ತುಂಬ ಜನ ಇರ್ತಾರೆ. ಸೊ ನನಗೆ ಈ ಥರ ನೈಟು ಟೈಮಲ್ಲಿ ಟ್ರಾವೆಲಿಂಗ್ ಮಾಡೋದಂದರೆ ತುಂಬ ಇಷ್ಟ. ಒಂದು ಯಾವುದಾದ್ರೂ ನಮ್ಗೆ ಇಷ್ಟವಾಗ್ತಿರ್ತಕ್ಕಂಥ ಸಾಂಗ್ ಕೇಳಿಕೊಂಡು ಆರಾಮಾಗಿ ಹೋಗ್ತಿರ್ಬೋದು, ಅಥವಾ ಬಸ್ಸಲ್ಲಿ ಹೋಗ್ತಿರೋರಂತೂ ಕಿಟಕಿ ಸೈಡ್ ಕೂತ್ಕೊಂಡು, ವಿಂಡೋ ಪಕ್ಕ ಕೂತ್ಕೊಂಡು ಸಾಂಗ್ ಕೇಳ್ಕೊತ ಹೋಗೋದು ತುಂಬ ಇಷ್ಟ. ಸೊ ಇನ್ನೇನು ಹೋಗ್ತಿದ್ದೀವಿ ನಮ್ಮೂರಿಗೆ. ನನಗೆ ಈ ಥರ ರೋಡ್ ನೋಡೋದೇ ಒಂಥರ ಖುಷಿ. ಎಷ್ಟು ಸಖತ್ತಾಗಿ ಕಾಣಿಸುತ್ತೆ ಗಾಯ್ಸ್, ನೋಡಿ. ಕೊನೆಗೂ ನಮ್ಮೂರು ಬಂತು. ಮನೆಗೆ ಬಂದು ಫ್ರೆಶ್ ಆಗಿ ಹಸುವಾಗಿದೆ ಅಮ್ಮ ಅಂತಂದೆ. ಅದಕ್ಕೆ ನಮ್ಮಮ್ಮ ಹೊರಗಡೆ ಹಣ್ಣು ಬಿಟ್ಟಿದೆ, ಅದನ್ನ ಕೆತ್ಕೊಂಬಂದು ಕೊಡಿ, ನಾನು ಕಟ್ ಮಾಡಿಕೊಡ್ತೀನಿ, ತಿನ್ನುವಂಥದ್ದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಯಾರ್ಯಾರು ತಿಂತಾರೆ, ನೀನು ತಿನ್ನಲ್ಲ ಅಂತ ಹೇಳ್ತೀವಿ. ನಮ್ಮ ತಮ್ಮನೂ ಬಂದ, ಒಂದು ಕಟ್ಟಿಗೆ ತೊಗೊಂಡು ಕಿತ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಯಾವ್ದು ಹಣ್ಣಿದೆ ಅಂತ ನೋಡ್ಬಿಟ್ಟು ಅದರಲ್ಲೇ ಹಣ್ಣಾಗಿರ್ತಕ್ಕಂಥದ್ದನ್ನ ಕಿತ್ತು ನಮ್ಮಮ್ಮನ ಕೈ ಕೊಟ್ಟ. ನಮ್ಮಮ್ಮ ತಗೊಂಡು ಒಳಗಡೆ ಹೋಗಿ ಅದನ್ನು ಕಟ್ ಮಾಡಿ ಕೊಡ್ತು. ಸೊ ಹಣ್ಣು ತುಂಬ ಬ್ಯೂಟಿಫುಲ್ ಆಗಿತ್ತು, ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು, ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲರೂ ತಿನ್ನಿರಿ ಅಂತ ಹೇಳ್ತೀನಿ ಈ ಹಣ್ಣು ಸಹ. ನನ್ನದೊಂದು ಚಿಕ್ಕ ಪ್ರಯತ್ನ. ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ಕಮೆಂಟ್ ಮಾಡಿರಿ ಏನಾದ್ರು ಚೇಂಜಸ್ ಮಾಡ್ಬೇಕಂತಂದರೆ, ಮತ್ತೆ ಮುಂದೆ ಇನ್ನೊಂದು ಯಾವುದಾದ್ರೂ ಬ್ಯೂಟಿಫುಲ್ ಆಗಿರೋ ವೀಡಿಯೋ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಬಾಯ್, ಗುಡ್ ನೈಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಾಚಿಂಗ್ ವಿಡಿಯೋ ಅಂತ ಹೇಳ್ತಾ ನಾನು ವಿಡಿಯೋನ ಮುಕ್ತಾಯ ಮಾಡ್ತೀನಿ. ಎಲ್ರಿಗೂ ಗುಡ್ ನೈಟ್, ಒಳ್ಳೆಯದಾಗಲಿ.